ನಮಸ್ಕಾರ ರೀ ಎಲ್ಲರಿಗೂ. ಎಲ್ಲರೂ ಹೆಂಗದೀರಿ? ಎಲ್ಲರೂ ಆರಾಮದಿರ ತಿಳ್ಕೊಂಡೀನಿ. ನಾನು ನಿಮ್ಮ ಅಶ್ವಿನಿ. ನಾನು ಇವತ್ತು ವೀಡಿಯೋನ ಈವ್ನಿಂಗ್ ಟೈಮ್ ಶೂಟ್ ಮಾಡ್ಕೊಳ್ತೀನಿ. ಯಾಕಂದರೆ ಬೆಳಿಗ್ಗೆಯಿಂದ ನನಗೆ ಕೆಲಸಗಳೇ ಆಯಿತು. ಮಕ್ಕಳನ್ನ ನೋಡ್ಕೊಳ್ಳೋದು, ಮನೆ ಕೆಲಸ, ಮತ್ತು ನಮ್ಮ ಅಪ್ಪಾಜಿಯವ್ರು ಬಂದಿದ್ದರು ರೀ ಊರಿಂದ. ಅವ್ರನ್ನ ನೋಡ್ಕೊಳ್ಳೋದು ಇದೇ ಆಯಿತು ಇಷ್ಟೊತ್ತು. ಸೊ ಇವಾಗ ಸ್ವಲ್ಪ ಫ್ರೀ ಆದೆ, ಅದಕ್ಕೆ ಇವಾಗ ವೀಡಿಯೋನ ಶೂಟ್ ಮಾಡ್ಲಾಗತ್ತೀನಿ ನಾನು. ಆ್ಯಂಡ್ ಇವತ್ತಿನ ವೀಡಿಯೋದೊಳಗೆ ನಾನು ನಿಮ್ಮ ಜೊತೆ ಏನು ಶೇರ್ ಮಾಡ್ಕೊಳ್ತೀನಿ ಅಂದರೆ, ನಾನು ಯೂಟ್ಯೂಬ್ ಚಾನಲ್ ಯಾಕೆ ಶುರು ಮಾಡಿದೆ ಮತ್ತು ನನ್ನ ಡ್ರೀಮ್ಸ್ಗಳು ಏನದಾವ ಅನ್ನೋದು ನಾನು ಇವತ್ತು ನಿಮ್ಮ ಜೊತೆ ಹಂಚ್ಕೊಳ್ತೀನಿ. ಆ್ಯಂಡ್ ಲಾಸ್ಟ್ ವ್ಲಾಗ್ ಒಳಗೆ ನಮ್ಮ ಹಸ್ಬೆಂಡ್ ನೇಮ್ನ ಹೇಳಿರಲಿಲ್ಲ, ಅವರು ಮಿಸ್ ಆಗಿ. ಅವ್ರ ನೇಮು ಅಜಯ್ ಕುಮಾರ್ ಅಂತ. ಸೊ ನನಗೆ ಒಂದು ಬ್ಯಾಕ್ ಬೋನ್ ಆಗಿ ನನಗೆ ಎಲ್ಲದಕ್ಕೂ ಸಪೋರ್ಟ್ ಆಗಿ ನಿಂತವರು ನಮ್ಮ ಯಜಮಾನರು. ನಾನು ಏನೇ ಒಂದು ಕೆಲಸ ಮಾಡಬೇಕಂದ್ರೂ, ನಾನು ವರ್ಕ್ ಫ್ರಮ್ ಹೋಮ್ ಕೆಲಸ ಮಾಡಬೇಕಂದ್ರೂ, ಯೂಟ್ಯೂಬ್ ಶುರು ಮಾಡ್ಬೇಕು ಅಂದ್ಕೊಂಡ್ರು ಎಲ್ಲದಕ್ಕೂ ನನಗೆ ಅವರು ಸಪೋರ್ಟಿಂಗ್ ಆಗಿದ್ದಾರೆ. ನಾನು ಒಂದು ವರ್ಕ್ ಫ್ರಮ್ ಹೋಮ್ ಕೆಲಸ ಮಾಡ್ತೀನಿ ಅಂತ ಅವ್ರಿಗೆ ಕೇಳಿದಾಗ್ಲೂ ಸರಿ ಮಾಡು ಅಂತ ಅವ್ರು ಸಪೋರ್ಟಿಂಗ್ ಮಾಡ್ಯಾರ ನನಗೆ. ಆ್ಯಂಡ್ ಯೂಟ್ಯೂಬ್ ಚಾನಲ್ ಶುರು ಮಾಡ್ತೀನಿ, ನನ್ನ ಒಂದು ಡ್ರೀಮ್ ಅದ. ನಾನು ಒಂದು ಹೆಸರು ಮಾಡಬೇಕು, ಮತ್ತು ನನಗೆ ಫ್ಯಾಮಿಲಿಗೆ ಸಪೋರ್ಟ್ ಆಗಿರಬೇಕು, ಮತ್ತು ನನ್ನ ಮಕ್ಕಳಿಗೆ ನನ್ನ ಕೈಲಾದಷ್ಟು ನಾನು ಹೆಲ್ಪ್ ಮಾಡಬೇಕು. ಮತ್ತು ಅವ್ರಿಗೂ ಕೂಡ ಅಗ್ರಿಕಲ್ಚರ್ ಬಗ್ಗೆ ಎಲ್ಲನೂ ಶೇರ್ ಮಾಡ್ಕೋಬೇಕಂತ ಅವರಿಗೂ ಕೂಡ ಆಸೆ ಇತ್ತು. ಬಟ್ ಅವ್ರಿಗೆ ಹೆಂಗೆ ಶೇರ್ ಮಾಡ್ಕೊಳ್ಳೋದು ಅಂತ ಗೊತ್ತಾಗ್ತಿರ್ಲಿಲ್ಲ. ಸೊ ಹಾಗಾಗಿ ನಾನು ಮಾಡೋಣ, ಚಾನಲ್ ಮಾಡೋಣ ಅಂತ ಹೇಳಿದಾಗ ಸರಿ ಮಾಡು, ನಾನು ನಿಂಗೆ ಸಪೋರ್ಟಿಂಗ್ ಆಗಿರ್ತೀನಿ ಅಂತ ಅವರು ನನಗೆ ಒಂದು ಬೆಂಬಲವಾಗಿ ನಿಂತ್ಕೊಂಡಿದ್ದಾರೆ. ಸೊ ಅವ್ರಿಗೆ ನಾನು ಎಷ್ಟು ಥ್ಯಾಂಕ್ಸ್ ಹೇಳಿದ್ರೂ ಕಮ್ಮಿನೇ. ಈಗಿನ ಕಾಲದಲ್ಲಿ ಹಳ್ಳಿ ಹೆಣ್ಮಕ್ಳು ಏನಾರು ಮಾಡ್ತೀವಿ ಅಂದರೆ ಅದಕ್ಕೆ ಚುಚ್ಚು ಮಾತಾಡೋರೇ ಜಾಸ್ತಿ ಇರ್ತಾರೆ. ನಾವು ವೀಡಿಯೋ ಮಾಡೋಕತ್ತಿದ್ವಿ ಅಂದ್ರೆ ಅದನ್ನು ನೋಡಿ ನಗೋರು, ಮತ್ತು ಇವ್ರಿಗೆ ಯಾಕೆ ಬೇಕು ಅಂತ ಆಡ್ಕೊಳ್ಳೋರು ಇದ್ದಾರೆ. ಸೊ ಹಂಗೆ ಅಂದ್ಕೊಂಡೆ ನಾನು, ಜನ ಏನು ಅನ್ಕೋತಾರೋ, ಏನು ನಗ್ತಾರೇನೋ ನಮ್ಮ ವೀಡಿಯೋಸ್ ನೋಡಿಬಿಟ್ಟು ಅಂದ್ಕೊಂಡೆ ಎಷ್ಟೋ ದಿನ ವೀಡಿಯೋ ಮಾಡಿದೆ, ಸುಮ್ಮನೆ ಇದೆ. ಬಟ್ ನನಗೆ ಅನ್ನಿಸ್ತು, ನಾನು ಕನಸುಗಳಂತೂ ಇಟ್ಕೊಂಡಿನಿ. ಬಟ್ ಕನಸುಗಳು ಈಡೇರ್ಬೇಕಂದ್ರೆ ನಾನು ಸುಮ್ಮನೆ ಇದ್ರಂತೂ ಆಗೋದಿಲ್ಲ. ನಾನು ಏನಾದರೂ ಒಂದು ಮಾಡಿದ್ರೇ ನನ್ನ ಕನಸುಗಳು ಈಡೇರ್ತಾವಂತ ಇದೊಂದಂತೂ ತಲೆಯಲ್ಲಿ ಬಂತು ನಂಗೆ. ಹಾಗಾಗಿ ನಾನು ಯೂಟ್ಯೂಬ್ ಚಾನಲ್ನ ಶುರು ಮಾಡಿದ್ದೀನಿ. ಮಾತಾಡೋರು ಮಾತಾಡ್ತಾನೆ ಇರ್ತಾರೆ, ಮಾತಾಡೋರಿಗೆ ಏನು ಮಾಡೋಕ್ಕಾಗಲ್ಲ. ನಾವು ಹೆಂಗಿದ್ರೂ ಮಾತಾಡ್ಕೊಳ್ತಾ ಇರ್ತಾರೆ. ಸೊ ಅವ್ರ ಬಗ್ಗೆ ತಲೆ ಕೆಡಿಸ್ಕೊಳ್ಳೋದು ಇವಾಗ ಯೂಟ್ಯೂಬ್ ಚಾನಲ್ ಅಂತೂ ಶುರು ಮಾಡಿ. ಆ್ಯಂಡ್ ನನ್ನ ಒಂದು ಕನಸುಗಳು ಏನದಂತಂದ್ರೆ, ಇವಾಗ ಹಳ್ಳಿಯಲ್ಲಿ ಎಷ್ಟೋ ಜನ ಹೆಣ್ಮಕ್ಳು ಟ್ಯಾಲೆಂಟ್ ಇರುತ್ತೋ ಅದನ್ನು ಯೂಸ್ ಮಾಡ್ಕೊಳಕ್ಕಾಗೋದಿಲ್ಲ. ಸಮ್ ಪರ್ಸ್ನಲ್ ಮನೆ ಇಶ್ಯೂ ಆಗಿರ್ಬೋದು, ಮತ್ತು ಅವ್ರಿಗೆ ಜನ ಏನು ಅಂದ್ಕೊಳ್ತಾರೋ ಅನ್ನೋ ಭಯ ಆಗಿರ್ಬೋದು. ಈ ರೀತಿ ಭಯ ಇಟ್ಕೊಂಡೇ ಅವರು ತಮ್ಮ ಟ್ಯಾಲೆಂಟ್ ಇದ್ರೂ ಸುಮ್ಮನೆ ಆಗಿರ್ತಾರೆ. ಅವ್ರಿಗೆ ಒಂದು ಸ್ಫೂರ್ತಿ ಆಗಬೇಕು ಅನ್ನೋದು ನನ್ನ ಒಂದು ಡ್ರೀಮ್ ಅದ. ಹಳ್ಳೀಲಿ ಇದ್ಕೊಂಡು ಹೆಣ್ಮಕ್ಳು ಏನೂ ಸಾಧನೆ ಮಾಡೋಕ್ಕಾಗಲ್ಲ ಅಂತ ಕೆಲವೊಬ್ರು ಅಂದ್ಕೊಂಡಿರ್ತಾರೆ. ಬಟ್ ಹಳ್ಳೀಲಿ ಇದ್ಕೊಂಡು ಹೆಣ್ಮಕ್ಳು ಸಾಧನೆ ಮಾಡ್ಬೋದು. ಅವರೊಂದು ಡ್ರೀಮ್ಸ್ಗಳನ್ನ ಅವ್ರು ಫುಲ್ಫಿಲ್ ಮಾಡ್ಕೊಳ್ಬೇಕು. ಅವ್ರಿಗೆ ಆದಂಥ ಒಂದು ಅವ್ರ ಟ್ಯಾಲೆಂಟ್ ಏನಿದೆ ಅದನ್ನು ಅವ್ರ ಜಗತ್ತಿಗೆ ತೋರಿಸ್ಬೇಕು ಅನ್ನೋದು ನನ್ನ ಒಂದು ಆಸೆ. ಬಟ್ ನನ್ನ ಡ್ರೀಮ್ನ ಬೇರೆಯವರು ಏನು ತಿಳ್ಕೊಳ್ತಾರೋ, ಹೆಣ್ಮಕ್ಳ ಬಗ್ಗೆ ಹಿಂಗೆ ಅಂತಾರಂತ ಏನೇನೋ ತಿಳ್ಕೊಬೋದು. ಬಟ್ ನನ್ನ ಒಂದು ಡ್ರೀಮ್ ಏನಂದ್ರೆ, ನನಗೆ ಎಷ್ಟೋ ಜನ ಹೆಣ್ಮಕ್ಳಿಗೆ ಸ್ಫೂರ್ತಿ ಆಗಬೇಕು. ಎಷ್ಟೋ ಜನ ಹೆಣ್ಮಕ್ಳು ಭಯ ಪಟ್ಕೊಂಡು ಸುಮ್ಮನೆ ಇರ್ತಾರೆ. ಅವ್ರಿಗೆ ನಾನೊಂದು ಸ್ಫೂರ್ತಿಯಾಗಿ ನಿಲ್ಲಬೇಕು. ನನಗೆ ಗೊತ್ತಿದ್ದಷ್ಟು ಅವರಿಗೆ ಕಲಿಸ್ಬೇಕು. ಆ್ಯಂಡ್ ಸಾವಯವ ಕೃಷಿ ಮಾಡಬೇಕನ್ನೋ ಪ್ಲ್ಯಾನ್ ಇದೆ ನಮ್ಮದು ಮುಂದೆ. ಅದ್ರ ಬಗ್ಗೆನೂ ಜನಕ್ಕೆ ತಿಳುವಳಿಕೆ ಮೂಡಿಸ್ಬೇಕು. ನಮ್ಗೆ ಎಷ್ಟು ಕಲಿತೀವಿ, ಎಷ್ಟು ಮಾಡ್ತೀವಿ, ಅದನ್ನು ನಾವು ಜನಗಳ ಜೊತೆ ಶೇರ್ ಮಾಡ್ಕೋಬೇಕನ್ನೋದು ನಮ್ಮದು ಒಂದು ಆಶಯ ಅದ. ಸೊ ಯಾರೆಲ್ಲ ನಿಮ್ಮ ಡ್ರೀಮ್ಗಳನ್ನ ಇಟ್ಕೊಂಡ್ಬಿಟ್ಟು ನಾನು ಏನಾದ್ರು ಮಾಡಬೇಕು ಅಂತ ಅಂದ್ಕೊಂಡಿದ್ದೀರಿ, ನಿಮ್ಮ ಕನಸು ಏನದ ಅದನ್ನು ಕಮೆಂಟ್ ಬಾಕ್ಸ್ ಒಳಗೆ ತಿಳಿಸ್ರಿ. ನನಗೆ ಎಷ್ಟು ಗೊತ್ತದ ಅದನ್ನು ನಾನು ಬೇರೆಯವ್ರಿಗೆ ಕಲಿಸೋಕ್ಕೆ ಪ್ರಯತ್ನ ಪಡ್ತೀನಿ. ಸೊ ಎಲ್ರಿಗೂ ನನ್ನ ಒಂದು ಡ್ರೀಮ್ ಬಗ್ಗೆ ನಿಮಗೆ ಏನು ಅನ್ಸುತ್ತಾ ಕಮೆಂಟ್ ಮಾಡ್ತೀವಿ. ಆ್ಯಂಡ್ ನನ್ನ ಈ ವಿಡಿಯೋ ಯಾರಿಗೆಲ್ಲ ಇಷ್ಟ ಆಯಿತು ಪ್ಲೀಸ್ ವಿಡಿಯೋಗೆ ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಕಮೆಂಟ್ ಮಾಡಿರಿ, ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡ್ರಿ. ಮತ್ತು ಮುಂದಿನ ವೀಡಿಯೋದಾಗ ಸಿಗ್ತೀವಿ. ಅಲ್ಲಿವರೆಗೂ ಎಲ್ರಿಗೂ ಬಾಯ್ ಬಾಯ್.